ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಈಗ ಮತ್ತೆ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನಾನಿವತ್ತೊಂದು ಡ್ರಿಂಕ್ ತೊಗೊಂಬಂದಿದ್ದೀನಿ. ಏನು ಹೂವು ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರಾ? ಇದು ನೀಲಿ ಶಂಖಪುಷ್ಪ ಅಂತ. ಇದನ್ನು ಅಪರಾಜಿತ ಹೂ ಅಂತಲೂ ಕರೀತಾರೆ. ಇದರಿಂದ ಇವತ್ತು ಟೀ ಮಾಡ್ತಾಯಿದ್ದೀನಿ, ಬ್ಲೂ ಟೀ ಮಾಡ್ತಾಯಿದ್ದೀನಿ. ಈ ಹೂವಲ್ಲಿ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಏನಪ್ಪ ಅಂದರೆ ಡಯಾಬಿಟಿಕ್ ಪೇಷಂಟ್ಸ್ಗಳಿಗೆ ತುಂಬ ಒಳ್ಳೆಯದು. ಇದು ರಾಮಬಾಣದ ಥರನೇ ಕೆಲಸ ಮಾಡುತ್ತೆ ಅಂದರೂ ಡೌಟ್ ಇಲ್ಲ, ಅಷ್ಟು ಒಳ್ಳೆಯದಿದು. ಮತ್ತು ನಮಗೆ ಹೇರ್ ಫಾಲ್ ಆಗ್ತಿದ್ರೆ ಅದಕ್ಕೂ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದಕ್ಕೂ ಸ್ಕಿನ್ ಗ್ಲೋ ಆಗುತ್ತೆ. ಹಾಗೆಯೇ ನಮ್ಮ ಕಣ್ಣಿನ ದೃಷ್ಟಿನೂ ಸಹ ಚೆನ್ನಾಗಿರುತ್ತೆ. ಅದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಈ ಹೂವಲ್ಲಿ. ಈ ಟೀಯಲ್ಲಿ ಯಾವುದೇ ಥರದ ಟೇಸ್ಟು ಏನು ಫ್ಲೇವರು ಏನೂ ಇರಲ್ಲ. ನೀವು ಇದಕ್ಕೆ ಇಲ್ಲ ಚಕ್ಕೆ ಆ ಥರ ಲವಂಗ ಏನಾದರೂ ಹಾಕ್ಕೊಂಡು ಕುದಿಸ್ಕೊಂಡು ಕುಡಿದ್ರೂ ತುಂಬ ಒಳ್ಳೆಯದು. ನಿಮಗಿನ್ನ ಕಾಫು ಆ ಥರ ಇದ್ದರೆ ಕ್ಲಿಯರ್ ಆಗುತ್ತೆ. ಇಲ್ಲ ನಿಮ್ಗೆ ಆ ಥರ ಬೇಡ ಅಂದರೆ ಕೆಲವೊಬ್ಬರು ಶುಗರ್ ಹಾಕ್ಕೊಂಡು ಕುಡಿಬೋದು. ನಿಮಗೆ ಶುಗರು ಇಷ್ಟ ಇಲ್ಲ ಅಂದರೆ ಇದಕ್ಕೆ ಲೆಮನ್ ಹಾಕ್ಕೊಂಡು ಕುಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಲೆಮನ್ನು ಮತ್ತು ಹನಿ ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ, ನಮ್ಮ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.